ಏನಮ್ಮ ಓನರಮ್ಮ ಕಮಲಮ್ಮ ಬಾರೆ. ಅಲ್ಲ ಕಣಕ್ಕ, ನೀನು 1ನೇ ತಾರೀಕು ಬಾಡಿಗೆನ ನೀನು ಸರಿಯಾಗಿ ಕೊಟ್ಬಿಡ್ಬೇಕು. 1ನೇ ತಾರೀಕು ಬತ್ತಿದಂಗೆ ನೀನು ಕೊಟ್ಬಿಡ್ಬೇಕು. ನೀನು ಅಡ್ವಾನ್ಸ್ ಕೊಟ್ಟಿಲ್ಲ ಏನಿಲ್ಲ. ನಾನು ಬಿಡತ್ಲಾಗೆ ಹೋಗ್ಲಿ ಅಂತ ಕೊಟ್ಟಿದ್ದೀನಿ. ಅಡ್ವಾನ್ಸು 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, 1ನೇ ತಾರೀಕು ಕೊಡು ಅಡ್ವಾನ್ಸು. ಅದು ನಂಗೆ ಕೊಡ್ತೀನಿ ಹೇಳಿ, ನಾನೇನೇನು ಇನ್ನು ಮಾಡಲ್ಲ. 1ನೇ ತಾರೀಕು ತಾನೇ, ಇನ್ನೂ ಸ್ಯಾಣೆ ದಿನ ಐತೆ ಹೇಳು. 1ನೇ ತಾರೀಕು ಕೊಡ್ತೀನಿ. ಬಾಡಿಗೆ ಅಡ್ವಾನ್ಸು ಎಲ್ಲ ಕೊಡ್ತೀನಿ, ಸುಮ್ಮನಿರು ಮೇಡಮ್ಮ. 1,500,000 ಬಾಡಿಗೆ ಕಮ್ಮಿ ಇಲ್ಲ, ನಾನು ಮುಂಚೆಗೆ ಹೇಳಿರ್ತೀನಿ. ಸರಿ ಆಯ್ತು ಹೇಳು, 1,500,000 ತಾನೇ ಕೊಡ್ತೀವಿ. ಮನೆನ ಅಚ್ಚುಕಟ್ಟಾಗಿ ಅಕ್ಕ. ಎಲ್ಲ ಕೊಳೆ ಮಾಡಬೇಡ, ಬಾಡಿಗೆ ಮನೆ ಅಂತ ಹೇಳಿ ಎಲ್ಲ ಗಲೀಜು ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡ. ನಮಗೂ ಗೊತ್ತೇಳು, ನಾವು ಅಚ್ಚುಕಟ್ಟೆ. ನಾವು ಎಷ್ಟು ಚೆನ್ನಾಗಿ ತಿಕ್ಕೋದು ತೊಳೆಯೋದು. ಅಯ್ಯೋ ನಾವೆಲ್ಲೆಲ್ಲ ಒಂದು ಕಾಸು ನೋಡು ಎಷ್ಟು ಚೆನ್ನಾಗಿ ಇಕ್ಕೋಣ. ನನಗೆ ಧೂಳತ್ತಿತ್ತು ಅಚ್ಚುಕಟ್ಟಾಗಿ ಗುಡಿಸಿ. ನಾನು ಇಲ್ಲೋಡು ಅಡುಗೆ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಉಣ್ಲಿಲ್ಲ ಅಂದರೆ ಪರವಾಗಿಲ್ಲ, ಕಾಸ ಗುಡಿಸೋದು ನೆಲ ಒರೆಸೋದು ಮಾತ್ರ ನಾನು ನೀಟಾಗಿ ಮಾತ್ರ ಇರ್ತೀನಮ್ಮ. ಒಂದುಟೆ ಉಣ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದುಟೆ ಉಪವಾಸ ಇದ್ರೂ ಪರವಾಗಿಲ್ಲ. ನಾನು ಹಂಗೆ ಯಾಕೆ ಮನೇನ ಚೆನ್ನಾಗಿ ಇಕ್ಕಬೇಕು. ಹೋದ್ಸತಿ ಅವ್ರು ಯಾರಿಗ ಕೊಟ್ಟಿದ್ವಿ, ಎಲ್ಲನ ಗಲೀಜು ಮಾಡೋಗಿದ್ರು. ಎಲ್ಲ ಪೇಂಟ್ ಎಲ್ಲನ ಹಾಳು ಮಾಡಿಕ್ಕೆ ಹೋಗಿದ್ರು. ಎಲ್ಲ ಗೀಚೋದು ಅದು ಇದು ಮಾಡಿ ಎಲ್ಲ ಮನೆಯೆಲ್ಲ ಹಾಳು ಮಾಡಿಕ್ಕಿದ್ರು, ನೀಟಾಗಿ ಇಕ್ಕೊಂಡಿರಲಿಲ್ಲ. ಅದಕ್ಕಾಗಿನ ಹೆಂಗನ ಚೆನ್ನಾಗಿ ಇಟ್ಕೊಳಕ. ಚೆನ್ನಾಗಿ ಇಕ್ಕೊಂತೀನಿ ಬಿಡು. ಯಾಕೆ ಕಮಲಕಾಯಿ ಬಂದೈತೆ? ಬಾಡಿಗೆ ದುಡ್ಡು 1ನೇ ತಾರೀಕು ಕೊಡ್ಬೇಕಂತೆ ಆಶಾ. ಅದಕ್ಕೆ ಹೇಳಕ್ಕಂತ ಬಂದೈತಿ. ಅದಕ್ಕೆ ಇನ್ನು 1ನೇ ತಾರೀಕು ತಾನೇ ಕೊಡ್ತೀವಿ ಬಿಡು ಅಂತ ಅಂದೆ. ಏನು ಮಾಡೋಕ್ಕಾಗುತ್ತೆ ಜಯ್ಯಮ್ಮ, ಬಾಡ್ವಿ ಕಮಲಕಾಯ. ಅರ್ಥ ಮಾಡ್ಕ, ಏನು ಮಾಡೋಕ್ಕಾಗುತ್ತೆ, ಕೊಡುತ್ತತ್ತ. ಅವಳು ತಮ್ಮ ನೆಂಟಿ, ಅವಳು ಇಲ್ಲಿ ಇರಬೇಡ ಅಂತ ಹೇಳಿ ಮನೆಯಾಗಿಂದಾನ ಕಳಿಸಿ ಅವಳಿ. ಏನು ಮಾಡೋಕ್ಕಾಗುತ್ತೆ. ನೀನು ಒಂದಿಟ್ಟು ಅಡ್ಕೋಬೇಕಮ್ಮ. ಏನು ದೇವ್ರ ಮಸ್ತಾ ಕೊಟ್ಟವನಿ, ಮಸ್ತಾಗೈತಿ. ಒಂದಿಟ್ಟು ನೋಡ್ಕೋಬೇಕು. ಏನು ಮನೆ ಕಟ್ಟಿದ್ರ ನೀವು, ಒಂದಿಟ್ಟು ಬಾಡವ್ರ ಕಡೆಗೆ ನೋಡ್ರಿ ಕಮಲಕಾಯ. ನಾನು ಅದಕ್ಕೆ ಕಣಮ್ಮ ಆಶಾ, ಅಡ್ವಾನ್ಸ್ ಇಲ್ಲ 1ನೇ ತಾರೀಕೆ ಕೊಡ್ತೀನಿ ಕಣಕ್ಕ ಅಂತ ಹೇಳ್ತು. ಅದಕ್ಕೆ ಅಡ್ವಾನ್ಸ್ ಇಲ್ದಂಗೆ ಮನೆ ಕೊಟ್ಟಿದ್ದೀನಿ. ಅಡ್ವಾನ್ಸ್ ಇಸ್ಕೊಂಡಿಲ್ಲ ಬಿಡು, ಒಳ್ಳೇದಾಗುತ್ತೆ. ಪಾಪ ಅವಳಂತೂ ಅಂತಳಂದ್ರೆ ಅವ್ರ ತಮ್ಮನೇಂಟಿ ನೀಲಮ್ಮ ಬೋಲಿದ್ದು ಮಾಡಿದ್ಲು. ಅದಕ್ಕೆ ಬಂದು ಅವಳಿಗೆ ಅದು ಗೊದ್ದಂಗೆ ಮಾಡ್ಕೊಂಡು ತಿನ್ಬೇಕು ಅಂತ ಹೆಂಗ ಐತಿ. ಕೊಡ್ತೈತೆ ಬಿಡು. ಅಲ್ಲ ಇವಳು ಮಸ್ತಾಗೈತಿ ಕಮಲಮ್ಮ. ಏನಮ್ಮ ತಾಯಿ, ಆಸೆ ಬೀಳ್ತಾವೇನು ಬೇಡಮ್ಮ ತಾಯಿ. ಜನ ಅಂತೂ ದುಡ್ಡಿಗೆ ಹೇಳೆ ಆಶಾ, ಈಗಿನ ಜನನೇ ಸರಿ ಇಲ್ಲ ಕಣೆ. ನಾನು ಅದಕ್ಕೆ ಹೇಳಿದ ಕಣೆ ಜಯ. ಬಿಡು, ನೀವೇನು ಹೊಸ ಮನೆ ಕಟ್ಟಿಸ್ಕೊಂಡಿದ್ರಾ, ದೇವ್ರೇ ನಿಮ್ಗೇನೇನು ಕಮ್ಮಿ ಮಾಡಿಲ್ಲ ಬಿಡು ಅಂತ ನಾನು ಅದಕ್ಕೆ ಹೇಳಿದ್ದು. ಅಲ್ಲ ಕಣಮ್ಮ, 1,500,000 ಅಲ್ಲ ಬಾಡಿಗೆ, ಎಲ್ಲಿಂದ ತಂದು ಕಟ್ತೀಯಮ್ಮ? ಕಟ್ಬೇಕು ಕಣಪ್ಪ. ಎಲ್ಲಿಂದ ಕಟ್ತೀಯ ಅಂದರೆ ಯಾವ್ದನ ಗೃಹಲಕ್ಷ್ಮಿ ದುಡ್ಡು ಬಂದಿರೋ ದುಡ್ಡನಾಗ ಯಾವ್ದ್ರಾಗನ ಕಟ್ಟೋದು. ಯಾವ್ದನ ದುಡ್ಡುಗಳು ನೋಡ್ಕೊಂಡು. ಪಾಪ ಉಂಡ್ರೇನಪ್ಪ ಗಿರಿ? ಕಣಜ್ಜಿ ಉಂಡ್ವಿ. ಅಲ್ಲ, ನಾನು ಒಂದು ಪಟ್ಟು ಹೇಳೋದು ನಿನಗೆ, ಆಗಲ್ಲ ಉಂಡ್ರೆ ತಿಂದ್ರೆ ಅಂತ ಗೊತ್ತಿರಲ್ಲ. ನಮ್ಮ ಹುಡುಗರಿಗೆ ನಾನು ಗಾನವ ಮಾಡಿಕ್ತೀನಿ. ನೀನು ಇಲ್ಲಿ ಕೇಳ್ಕೊಂಬರ್ಬೇಡ ನೋಡಿ, ಹೇಳಿರ್ತೀನಿ. ಆಗಲ್ಲ ಉಂಡ್ರೇನಪ್ಪ ಅಂತ ಬತ್ತೀಯ. ಅಲ್ಲಿ ನೀನು ಸೊಸೆತ ಮಾತಾಡಲಿಲ್ಲ. ಹೊರ ಕಳಿಸ್ಬೇಕಾರಿ ನಮ್ಮಮ್ಮ ಒಂದು ಮಾತನ್ನ ಹೇಳಿಲ್ವೇ ಆಶಿ? ಒಂದು ಮಾತು ಹೇಳಿಲ್ವಲ್ಲ, ಸುಮ್ಕಿದ್ಲು. ನಿಂದು ಅವ್ರಿಗೆ ಕಾಪ್ರ. ಅದಕ್ಕೇನಿ ಆ ಹುಡುಗರು ಉಂಡ್ವೋ ಇಲ್ವೋ ಅಂತ ಹೇಳಿ ನೆನೆ ದಿನ ಆಗಳೆ ಗನ್ಮಗ ಒಂದು ಮಂತಿರೋಲ್ದಾಗ ಬುತ್ತಿ ಓದ್ಕೊಂಡು ಅದೇ ಹೋಗಿದ್ಯಾ. ಆ ಹುಡುಗರ್ಗೆ ಅಡುಗೆನೇ ಮಾಡಿಕ್ಕಿಲ್ಲ, ನಾನು ಮುದ್ದೆ ಮಾಡಿಕ್ಕಿದ್ದೀನಿ. ಇನ್ನು ದೊಡ್ಡದಾಗಿ ಇಲ್ಲಿ 7 ಬತ್ತಾಳಿ. ಮಾಡಿಕ್ತಾಳಂತೆ. ಎಲ್ಲಿ ಮಾಡಿಕ್ತಿ ಆ ಹುಡುಗರಿಗೆ? ಆ ಹುಡುಗರ ಮಕ್ಕ ನೋಡ್ಕೊಂಡು ನೆಟ್ಟಗೆ ಮುದ್ದೆ ಮುಸ್ರೆ ಮಾಡಿಕ್ಕತ್ ಕಲಿ. ಹೋಗಿ ನಾನೆಲ್ಲ ಮಾಡಿಕ್ತೀನಿ, ನನಗೆ ಗೊತ್ತೈತಿ. ನನಗೆ ಹೆಂಗೆ ಮಾಡಬೇಕು, ನಮ್ಮ ಹುಡುಗರ್ನ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಚಂದಾಗಿ ಗೊತ್ತೈತಿ. ಆಟಿದ್ದಾರ ನಾಡು ದೊಡ್ಡವ್ರು ಮಾಡಿದ್ನಿ ಅಂದ್ರೆ ಇನ್ನೊಂದು 2 ದಿನ ನಮ್ಮ ಹುಡುಗರು ದುಡಿತಾವೆ. ದುಡಿಯಂಗಾದ್ರೆ ನಾನೇನು ಯೋಚನೆ ಮಾಡಂಗಿಲ್ಲ. ಉಂಡ್ವಿ ಕಣಜ್ಜಿ, ಹೋಗು, ಅಮ್ಮನ ತಗೇನು ಮಾತಾಡಬೇಡ. ಸುಮ್ಮನೆ ಕೆಂಚಜ್ಜಿ ಮಾಡಿಕ್ತಾಳೆ, ಅವಳಿಗೂ ಗೊತ್ತೈತೆ. ಅವಳಿಗೂ ಮಕ್ಕಳೊಂಬತ್ತು ಪ್ರೀತಿ ಇರಲ್ವಿ, ಮಾಡಿಕ್ತಾಳೆ. ಆಗ್ಲೆಲ್ಲ ಕೇಳಿದ್ರೆ ಅವಳಿಗೆ ಬೇಜಾರಾಗುತ್ತೆ. ಅಯ್ಯೋ ಮಾಡಿಕ್ಕಲ್ಲ ಕಣಮ್ಮ, ನೀನೇ ನಂಗೆ ಗಮ್ತೀಯ, ಮಾಡಿಕ್ಕಲ್ಲ ಅವಳು. ಹೋಗಿ ಸುಮ್ಮನೆ ನೀನು. ಅಲ್ಲ ಕಣಿದೆ, 1,500,000 ಬಾಡಿಗೆ ಅಂತಾರೆ. ಸುಮ್ಮನೆ ಕಿಟ್ಟಪ್ಪನ ಮನೆ ಇತ್ತು, ಅಲ್ಲಿಗೆ ಹೋಗೋದಾಗಿತ್ತು. ಬಿಡು, ದೊಡ್ಡದಾಗಿದ್ರು ಇರಲಿ ಅಂತೇಳಿ ದೊಡ್ಡದಾಗ ಚೆನ್ನಾಗಿತ್ತಲ್ಲ, ಅದಕ್ಕೆ ದೊಡ್ಡದೇ ಮಾಡಿದೆ. 1,500,000 ಆದರೂ ಆಗಲೇ ಬಿಡು. ನಂಗೇನಿ ಜೇಕಯ್ಯ ಈ ಮನೆಗೆ ಬಂದೇ ಇದ್ರ? ಆಳೆ ಬಂದು 8 ದಿನ ಆಯ್ತು. ನಿನಗೆ ಗೊತ್ತಿಲ್ಲ ಯಾಕೆ ರಾಜಮ್ಮ? ಇಲ್ಲ ಕಣೆ, ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಈಗ ಯಾರೋ ಬಂದಿರಂಗ ಇದಾರಲ್ಲ, ನಾನು ಊರಿಗೆ ಹೋಗಿದ್ನ ಹೇಳು. ಅದಕ್ಕೆ ನೋಡಿಲ್ಲ. ಹೆಂಗಾತ ಜಯಕಾಯಿ ಬಂತು ಬಿಡತ್ತ. ಈ ಮನೆ ಬೇಕೋ ಅನ್ಸೋದು ಹಂಗೇನೆ. ಯಾರೋ ಇಲ್ಲೊತ್ತು ಕತ್ಕೊಂಡು ನಮಗೂ ಮಗ್ಲಾಗ ಯಾರು ಇರಲಿಲ್ಲ ಹಂಗೇನೆ. ಹೋಗು. ಲೈಟ್ ಆಗ್ತಿರ್ಲಿಲ್ಲ ಏನಿಲ್ಲ, ಕತ್ಲು ಕವಿ ಆಗಿರೋದು. ಹೆಂಗ ಜಯಕಾಯಿ ಬಂದಿರೋದು ಕಾಯಿಸಿ ಹೇಳತ್ತ. ಹೆಂಗು ನಮಗೂ ಮಗ್ಲಾಗೆ ಮಾತಾಡಿಸ್ದಂಗೆ ಆಗುತ್ತೆ, ಚೆನ್ನಾಗಿದ್ದಂಗೆ ಆಗುತ್ತತ್ತ.
ನಮ್ಮ ನೀಲಿ ನೀನು ಯಾಕೆ ಇದೆಯಾ ನಮ್ಮ ಮನ್ಯಾಗ ಇದೆಯಾ ಅಂಬಾಳ ರಜಮ್ಮ. ನಾನು ಅತ್ತೇನೆ ಬೇರೆ ಮನೆ ಬಂದುಬಿಟ್ಟೆ. 1,000 ಬಾಡಿ ಆದರೂ ಆಗಲಿಲ್ಲ, ನಾನು ಕಟ್ತೀನಿ ಅಂತ ಬಂದುಬಿಟ್ಟೆ. ನಮ್ಮ ಹುಡುಗರೇನು ಈ ಪಟ್ಟೇನು ದುಡಿಯೋಕೆ ಹೋಗ್ತಾವೆ, ಇನ್ನೊಂದು 2 ದಿನ ದೊಡ್ಡನು ಹೋಗ್ತಾನೆ ಆತ್ಕಾನ. ಅತ್ತೇನೆ ಈ ಪಟ್ಟೇನು ನಾನೇನು ಯೋಚನೆ ಮಾಡೋಂಥದ್ದೇನಿಲ್ಲ ಕಣ್ರಜಮ್ಮ. ಸಣ್ಣನ ಕಾಲೇಜ್ಗೆ ಹೋಗ್ತಾನೇನು ಅಲ್ಲೇ? ಸಣ್ಣನ ಕಾಲೇಜ್ಗೆ ಹೋಗ್ತಾನೆ, ದೊಡ್ಡನು ಹೋಗ್ತಾನೆ. ಏನಿಲ್ಲ, ನಾವಿಲ್ಲಡೋ ಒಂದು ಸೈಟ್ ಗಿಟ್ ತಗೊಂಡು ಒಂದು ಮನೆಗಿನೇ ಕಟ್ಟಿ ನಾವೇನಿಲ್ಲ ಕಾರ್ ತಂದು ಬಿಡ್ತೀವಿ. ಇನ್ನೊಂದು 2 ದಿನ ನಮ್ಮ ಹುಡುಗರು ದುಡಿಯಂಗೆ ಆಗ್ಬಿಟ್ರೆ ಕಾರ್ ತಗೊಂಬಂದು ನಾವು ಕಾರ್ನ ಓಡಾಡ್ತೀವಿ. ನಮ್ಮ ನೀಲಿ ನೋಡು ಒಟ್ಟು ಹುರ್ಕೋಬೇಕು. ಅಬ್ಬೋ ಬೋಲಿದ್ನು ಮಾಡ್ತಾ ಇದ್ದಾಳೆ. ನಂಗೆ ಅಯ್ಯಯ್ಯೋ ನೀನು ಯಾಕೆ ನಮ್ಮ ಮನೆಯಾಗ ಇದೆಯಾ ಅಂತ ಕಳಿಸಿಲ್ಲ. ನಮ್ಮ ಅಪ್ಪ ಇದ್ದಿದ್ರೆ ಅವನು ಸರಿಯಾಗಿ ಕೊಡುತ್ತಿದ್ದೆ. ನಮ್ಮ ಅಪ್ಪ ಇಲ್ವಲ್ಲ ಇವಾಗ. ನಮ್ಮ ಅಪ್ಪ ಇದ್ದಿದ್ರೆ ನಮ್ಮ ಜಯಮ್ಮ ಅಂಬದ ನಾನೇನಿಲ್ಲ ಸರಿಯಾಗಿ ಕೊಡುತ್ತಿದ್ದೆ ಅವಳನ್ನ, ಲವಡಿನ. ಈಗ ಅಣ್ಣ ಇರೋ ತಮ್ಮಗಳು ಹೆಂಗೆ ಸುಮ್ಕಿರ್ತಾರೆ, ಈ ಬಂದು ಲೌಡ್ಯಾರೆ ಸುಮ್ಮನಿರಲ್ಲ. ನಮ್ಮ ಮನ್ಯಾಗ ಹಂಗೇನಿ. ಅವಳು ಇವಳು ಹಂಗೆ. ಗೌರಿನೂ ಶಾಂತಿ. ನಮ್ಮ ಶಾಂತಿ ಹೆಂಗೆ ಸುಮ್ಮನಿರ್ತಾಳಮ್ಮ, ಆ ಗೌರಿ ಸುಮ್ಮನಿರಲ್ಲ. ನಾನು ಒಂದು ಮಾತಾಡ್ತಾಳೇ ಇರ್ತಾಳೆ. ನಾನು ಅದಕ್ಕೆ ಇಬ್ಬರು ತಗೋ ಸೆನಕೈದ್ನಿ, ಸರಿಯಾಗಿ ಹೇಳ್ತೀನಿ. ಇಬ್ಬರು ಜುಟ್ಟು ಇಟ್ಕೊಂಡು ಒಯ್ದಾಡ್ತಾರೆ. ಹಂಗೆ ಹೇಳ್ತೀನಿ. ಶಾಂತಮ್ಮನೆ ಜೋರಾದಾಳು ಹೇಳಮ್ಮ ನಿಮ್ಮ ಮನೆಯಾಗ ಆಶಾ. ನಿಮ್ಮ ಅಣ್ಣ ಏನಂತ ಶಾಂತಿನೇ ಜೋರಾದಾಳು. ಅವಳೇ ವಾಯಿಸಿ ಒಂದಿಟ್ಟು ಗೌರಿ. ಇವಳು ನಮ್ಮಳ ಶಾಂತಿ ಆಗ್ಲಲ್ಲನ ಅವಳನ್ನ ಲವ್ ಮಾಡಿ ಮದುವೆ ಆಗಿರೋಕ್ಕೆ ಓಡ್ ಬಂದವಳು ಅಂತಾಳೆ ನಮ್ಮ ಗೌರಿನ. ಅವಳು ನೀನೇನು ಹಂಗೆ ಹಿಂಗೆ ಅಂತ ಅವಳು ಅಂತಾಳೆ. ಅದಕ್ಕೆ ಇಬ್ಬರು ಗುದ್ದಾಡ್ತಿದ್ರು. ನಾನು ಇತ್ಲಾಗ ಅದೇ ಬಂದು ಅವರಿಬ್ರು ಗುದ್ದಾಡ್ಬೇಕಾರೆ ನಾನು ಅಲ್ಲಿರಲ್ಲ ರಾಜಕಯ್ಯ. ಯಾಕೆ ಇಬ್ಬರು ಗುದ್ದಾಡ್ಬೇಕಾರೆ ಅಂತೇಳಿ ನಾನು ಇರೋದೇ ಇಲ್ಲ, ಅದೇ ಬತ್ತೀನಿ. ಏನಮ್ಮ ಹೊಲ್ದಾಗ್ಳದು ಮುಗೀತೆ ಕೆಲಸ ಜಯ? ಏನು ಇವತ್ತು ಬೇಕಾ? ಇಲ್ಲ ಮುಗ್ದೈತೆ ಹೇಳಿ, ಇವತ್ತೊಂದು ಈಟ ಐತೆ. ಆಮೇಲೆ ಬಾಯಿ ಎಮ್ಮೆ ಹೊಡ್ಕೊಂಡು ಅಂತ ಹೇಳೈತೆ, ಆಮೇಲೆ ಹೋಗ್ಬೇಕು. ಅಲ್ಲ ಅವನ ಮಂತಣಗೆ ಹೆಣ್ಣು ನೋಡ್ತಾ ಇದ್ದಾರಂತೆ, ಅಲ್ಲೆಲ್ಲ ಯಾವುದೋ ಒಂದು ಹೆಣ್ಣು ಐತಂತೆ. ಇವಾಗ ಇನ್ನೆಲ್ಲ ಹೆಣ್ಣು ಹೇಳತ್ತ. ಅವಾಗ ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಅವಾಗ ಆಗಲೇ ಇಲ್ಲ. ಇಲ್ಲ ಕಣೆ, ಇವಾಗ ಇನ್ನೆಲ್ಲ ಮದುವೆ ಯಾರು ಹೆಣ್ಣು ಕೊಡ್ತಾರೆ? ಅಪ್ಪಟಿ ವಯಸ್ಸು ಹೋಗಿರೋರಿಗೆ ಹೇಳತ್ಲಾಗಿ. ಯಾರು ಕೊಡಲ್ಲ. ಈಗ ನನ್ನ ಮಕ್ಕಳು ನೋಡಾಲೆ 7 ದೊಡ್ಡವ್ರು. ಇವಾಗ ಇನ್ನೆಲ್ಲಿ ಮದುವೆ ಹೇಳು? ಮದುವಿಲ್ಲ ಪದ್ವಿಲ್ಲ ಹಂಗೇನೆ. ಅವ್ರ ಅಮ್ಮ ಹೆಂಗೆ ಗಮ್ತಿತ್ತಪ್ಪ ನಮ್ಮ ಅಮ್ಮ ಇಂತಾಗಿ. ಮದುವೆ ಮಾಡ್ತೀವಿ ಎಲ್ಲನ ಹೆಣ್ಣು ನೋಡಿ ನನಗೆ ವಯಸ್ಸು ಹೋತು ಅಂತ ಹೇಳಿ ಯಾರ ಗಂಡಸತ್ತಿರೋರು ಇದ್ದಾರಂತೆ, ಅವರು ಸಂಬಂಧಿಕರಾಗಿ ಯಾರಾನ. ಅದಕ್ಕೆ ಮದುವೆ ಮಾಡ್ತಾರಂತ ಕಣೆ ಜಯ್ಯ. ಆಗಲ್ಲ ಬಿಡು. ನಾನು ಕೇಳ್ದಲ್ಲ ಆಗಲ್ಲ. ನಾನು ಕೇಳುತ್ತೆ ಅವನು ಏನು ಜಯ ಮದುವೆ ಆಗೋಣ ಅಂತ. ಬೇಡ ಅನು ಅಂತೀನಿ, ನಾನೇನಿಲ್ಲ. ಇಲ್ಲ ಕಣೆ, ನಾನು ಕೇಳ್ದಲ್ಲ ಆಗಲ್ಲ ಆಶಾ. ನೀನು ಒಂದು ಮಾತಾಡ ಯಾವಾಗಲೂ ಸೆನಕಿದ್ರಲ್ಲೇನು ಜಯಕಯ್ಯ? ಇಡೀ ಊರಿಗೆ ಗೊತ್ತು ನಮ್ಮ ಮಿಸಿಯ. ನಾವು ಒಟ್ಟಿನಲ್ಲಿ ಚೆನ್ನಾಗಿದ್ದೀವಿ ಕಣೆ, ಮಾತಾಡಿಸ್ಕೊಂಡು ಕತೆ ಆಡಿಸ್ಕೊಂಡು ನಾವು ಯಾವಾಗಲೂ ಸೆನಕಿದ್ದೀವಿ. ನಾವು ಇಟ್ಟು ಹುಡುಗರ್ದಿಂದ ನಾವು ಸ್ಕೂಲ್ಗೆ ಹೋಗ್ಬೇಕಾರಿಂದನೂ ನಾವು ಅಲ್ಲೇನೆ SLC ಏನಮ್ಮ. ಅವಾಗಿಂದ ನಾವಿಬ್ಬರು ಪರಿಚಯ ಆಗಿದ್ದು, ಅವಾಗಿಂದನೂ ಸೆನಕಿದ್ದೀವಿ. ಇಡೀ ಊರಿಗೆ ಗೊತ್ತು. ನಮ್ಮ ಮನೆಯಾಗೂ ಸುಮ್ಮನಿರ್ತಾರೆ, ಅವ್ರ ಮನೆಯಾಗೂ ಸುಮ್ಕಿರ್ತಾರೆ. ಬಿಡು ಇವ್ರು ಆಲೇನೆ, ಇವ್ರದ್ದು ಅಷ್ಟೇನೆ, ಇವ್ರು ಹಣೆ ಬರ, ಇವರಿಬ್ಬರು ಚೆನ್ನಾಗಿದ್ದಾರೆ, ಒಟ್ಟಿನಲ್ಲಿ ಮಾತಾಡ್ಕೊಂಡು ಸೆನಕಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ನಮ್ಮ ಅಪ್ಪ 1-2 ದಿನ ಮಾತ್ರ ಒಯ್ತಾ ಅಷ್ಟೇ. ಆವಾಗ ಆಮೇಲೆ ಸೋಂಕಾತು. ನನ್ನ ತಮ್ಮ, ನಮ್ಮ ತಂಗಿಯರಿಗೂ, ಅಕ್ಕಯ್ಯಗೂ, ನಮ್ಮ ಅಕ್ಕಯ್ಯಗೂ ಎಲ್ಲರಿಗೂ ಗೊತ್ತು. ಇವತ್ತು ನನ್ನ ತಂಗಿ ಬರ್ತಾಳೆ. ನನ್ನ ತಂಗಿ ಮಗಳು ಬರ್ರಿ ಅಂತ ಫೋನ್ ಮಾಡಿದ್ದೆ. ಬರ್ಬೋದು ಇವತ್ತು. ಬಿಡು ಬರ್ಲೇಳ, ಹೆಂಗು ಬೇರೆ ಮನೆ ಮಾಡಿದ್ಯಾ? ಅಲ್ಲಿದ್ದಾಗಂತೂ ಬಿಡತ್ತ, ಅವ್ರ ಮನೆಗೆ ಯಾರು ಬರ್ತಾರೆ ಹೊಸಾರು ಅಂತ ಸುಮ್ಮನಾಗೋರು. ಇವಾಗ ಹೆಂಗ ನಮ್ಮ ಅಕ್ಕನ ಮನೆ ಅಂತ ಬರ್ತಾರೆ ಬಿಡು. ಯಾರು ಪವಿರು ಬರ್ತಾರೆ? ಪವಿ ಮಗಳು ಬರ್ತಾರೆ ಇವತ್ತು. ನೋಡಿದ್ರಲ್ಲ ವೀಕ್ಷಕರೇ, 1,000 ಆದರೂ ಆಗಲಿ ಹೇಳಂತ ನಾನು ದೊಡ್ಡ ಮನೆಯೇ ಮಾಡಿದ್ದೀನಿ. ಇನ್ನು ಅಡ್ವಾನ್ಸ್ ಕೊಟ್ಟಿಲ್ಲ, ಮುಂದಿನ ತಿಂಗಳು 1ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದೀನಿ. 20,000 ಅಡ್ವಾನ್ಸ್ ಹೇಳೇವ್ರಿ. 1,500 ಬಾಡಿಗೆ. ಅದಕ್ಕೆ ನಾನು ದೊಡ್ಡ ಮನೆಯೇ ಇರಲಿ, ಆ ನೀಲಿಗೆ ಅದ್ಬದ್ದಂಗೆ ಅಂತ ಹೇಳಿ ದೊಡ್ಡ ಮನೆಯೇ ಮಾಡಿದ್ದೀನಿ. ಏನೇನು ಯಾವ್ದಕ್ಕೆ ಯೋಚನೆ ಮಾಡಲ್ಲ ನಾನು ಹಂಗೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.